ನೀವು ಪವಾಡಗಳನ್ನ ನಂಬುತ್ತೀರಾ? ಪವಾಡಗಳು ವರ್ಕ್ ಆಗುತ್ತಾ? ಆಸ್ತಿಕ ಆಗ್ಲಿ ನಾಸ್ತಿಕ ಆಗ್ಲಿ ಪವಾಡಗಳು ನಡೆಯುತ್ತಿದೆ ಅಂದ್ರೆ ಅಲ್ಲಿ ಒಂದು ಅಟೆನ್ಷನ್ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಅದು ಒಂದು ದೇವಸ್ಥಾನ ಆಗಿದ್ರೆ ಇನ್ನೂ ಹೆಚ್ಚಿನ ಅಟೆನ್ಷನ್ ಕ್ರಿಯೇಟ್ ಆಗುತ್ತೆ. ನಮ್ಮಲ್ಲಿ ಅಂತಹದ್ದೇ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದ ಪರಿಚಯ ಇಲ್ಲಿದೆ. ಈ ಕ್ಷೇತ್ರ ದಕ್ಷಿಣ ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮೆಣಸಿಗಾನ ಹಳ್ಳಿಯಲ್ಲಿ ಇದೆ. ಇದು ಒಂದು ಶನೇಶ್ವರನ ದೇವಸ್ಥಾನ. ಶನೇಶ್ವರ ಎಷ್ಟು ಪವರ್ಫುಲ್ ಅಂತ ಎಲ್ರಿಗೂ ಗೊತ್ತು. ಈ ದೇವರ ಹೆಸರು ಕೇಳಿದ್ರೇನೆ ಬಹುತೇಕ ಜನರಿಗೆ ಒಂಥರ ಭಯ. ಆದ್ರೆ ಒಂದು ವಿಷಯ ಇದೆ, ಏನಂದ್ರೆ ಶನೇಶ್ವರನಿಗೂ ಪ್ರಕೃತಿಗೂ ಇರುವಂತ ನಂಟು. ಹಾಗೆಯೇ ಇಲ್ಲಿಯ ಶನೇಶ್ವರ ದೇವರು ಹಾಗೂ ಬಸವಣ್ಣನು ಹೇಗೆ ಬೆರೆತಿರುವರು, ಹಾಗೆಯೇ ಇಲ್ಲಿರುವಂತಹ ಗೋಶಾಲೆ ಕೂಡ. ಇವೆಲ್ಲದರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ನಾವು ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಬನ್ನಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಒನ್ ಮೀಡಿಯಾ. ನಾನು ಮುಂಚೆನೆ ಹೇಳಿದಾಗೆ ಈ ಶನೇಶ್ವರನ ದೇವಸ್ಥಾನವು ದಕ್ಷಿಣ ಬೆಂಗಳೂರು ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮೆಣಸಿಗಾನ ಹಳ್ಳಿಯಲ್ಲಿ ನೆಲೆಸಿದೆ. ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಶನೇಶ್ವರ ದೇವರಿಗೂ ಹಾಗೂ ತಾರೆ ಮರಕ್ಕೂ ಇರುವ ಸಂಬಂಧದ ಬಗ್ಗೆ ಇಲ್ಲಿರುವ ಪ್ರಧಾನ ಅರ್ಚಕರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮರದ ವಿಶೇಷ ಅಂದರೆ ಇದು ತಾರೆ ಮರ ಅಂತಲೇ. ಅದು ಸ್ವಾಮಿ ದೇವಸ್ಥಾನ ಎಲ್ಲಿರ್ತದೋ ಅಲ್ಲಿ ತಾರೆ ಮರ ಇರುವಂಥದ್ದು ವಿಶೇಷ. ಸ್ವಾಮಿಗೂ ತಾರೆ ಮರಕ್ಕೂ ಸ್ವಾಮಿ ಜಾಸ್ತಿ ಪ್ರವೇಶ ಆಗೋದೇ ತಾರೆ ಮರದಲ್ಲಿ ಅಂತ ಹೇಳ್ತಾರೆ. ಛಾಯಾದೇವಿ ಪರಮಾತ್ಮನ ತಾಯಿ ಮತ್ತು ಶನಿ ಮಹಾತ್ಮ ಇದು ತಾರೆ ಮರದಲ್ಲೇ ವಾಸ ಆಗೋದು ಅಂತ ಹೇಳ್ತಾರೆ. ಆ ವಿಶೇಷವಾಗಿ ಏನಪ್ಪ ಅಂತ ಅಂದರೆ ತಾರೆ ಮರನೇ ವಿಶೇಷ ಅಂತ ಹೇಳ್ತಾರೆ ಸರ್. ನೀವೆಲ್ಲಿ ದೇವಾಲಯ ಶನಿ ಮಹಾತ್ಮನ ದೇವಸ್ಥಾನ ಅಂತ ಇರ್ತದೋ, ಆ ಕಲಿಪುರುಷ ಇರ್ತಾನೋ ಆ ಜಾಗದಲ್ಲಿ ತಾರೆ ಮರ ಅನ್ನೋದು ಇದ್ದೇ ಇರಬೇಕು ಸರ್. ನೀವು ನೋಡಿದ್ದೀರೋ ಏನೋ ಗೊತ್ತಿಲ್ಲ, ಅಲ್ಲಿ ದೇವಸ್ಥಾನದ ಎದುರುಗಡೆ ತಾರೆ ವೃಕ್ಷ ಇರಲೇಬೇಕು. ಈ ಶನಿದೇವರು ಇದ್ದಂಥ ಜಾಗದಲ್ಲಿ ತಾರೆ ಮರ ಇರಲೇಬೇಕು ಸರ್. ಅದು ಹಾಗಾಗಿ ತಾರೆ ವೃಕ್ಷ ನಮ್ಮ ಹತ್ರ ಇದೆ. ಇಲ್ಲಿ ವಿಶೇಷ ಏನು ಅಂತ ನೀವು ಕೇಳಿದ್ರಿ. ಫಸ್ಟು ದೇವಸ್ಥಾನ ಮೂರ್ತಿ ಸ್ಥಾಪನೆ ಮಾಡಿ ತಾರೆ ಸೊಸಿ ನೆಡ್ತಾರೆ. ಇಲ್ಲಿ ಅವನಾಗಿದ್ದವನೇ ಮೆಚ್ಚಿ ಈ ಜಾಗವನ್ನು, ಈ ಗ್ರಾಮವನ್ನು, ಈ ಸ್ಥಳವನ್ನು ಮೆಚ್ಚಿ ಫಸ್ಟು ಇಲ್ಲೇ ಇವನೇ ಫಸ್ಟು ಉದ್ಭವ ಆಗೋನೆ. ಇವನೇ ಈ ದೇವಸ್ಥಾನ ಇದೆ, ದೇವ್ರ ಮರ ಅನ್ನೋದೇ ಯಾರಿಗೂ ಗೊತ್ತಿಲ್ಲ. ತಾತನಿಗೆ ಹಿಂದೆ ಗೊತ್ತಿಲ್ಲ ಅದೇನು ಅಂತ. ಅದೇನು ಮರ ಏನು ಅಂತ ತಿಳಿದಾಗ ಇದು ತಾರೆ ಮರ ಅನ್ನೋದು ಗೊತ್ತಾಯಿತು. ತಾರೆ ಮರ ಅನ್ನೋದು ಗೊತ್ತಾದ ಮೇಲೆ ಪೂಜೆ ಪುನಸ್ಕಾರ ನಮ್ಮ ತಾತ ಆಗ್ಬೋದು, ತಂದೆ ಆಗ್ಬೋದು, ನಾವಾಗ್ಬೋದು ಮಾಡ್ಕೊಬಂದು ಅನಂತರದಲ್ಲಿ ಇಲ್ಲೊಂದು ದೇವಾಲಯ ಆಗಲೇಬೇಕು ಅನ್ನುವಂಥ ನೇಮಕ ಆಯಿತು. ಒಂದು ಸಡ್ ಮಾಡ್ದು, ಸಡ್ ಅನಂತರದಲ್ಲಿ ಒಂದು ಸೀಟ್ ಹಾಕ್ತು, ಸೀಟ್ ಆದ ನಂತರದಲ್ಲಿ ಒಂದು ಮೋಲ್ಡ್ ಮಾಡ್ದು. ಇವತ್ತು ಈ ರೀತಿ ಇಷ್ಟು ಪವರ್ಫುಲ್ ಈ ಜಾಗದಲ್ಲಿದೆ ಸರ್. ಈ ದೇವಸ್ಥಾನವು ಇಲ್ಲಿಯ ಹಳ್ಳಿಯ ಜನರಲ್ಲಿ ಹಾಗೂ ಸುತ್ತಮುತ್ತ ಹಳ್ಳಿಯ ಜನರು ತುಂಬಾನೇ ಪವರ್ಫುಲ್ ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ನೋಡೋಣ. ನನ್ನ ಹೆಸರು ವೈದೇಹಿ. ನಾನು ಬೆಂಗಳೂರಿನಿಂದ ಬಂದಿದ್ದೀನಿ. ನಮ್ಮದು ಆ್ಯಕ್ಚುಲಿ ಆಂಧ್ರ. ನಾವಿಲ್ಲಿ ದೇವಸ್ಥಾನಕ್ಕೆ 2 ವರ್ಷದಿಂದ ಬರ್ತಾಯಿದ್ದೀನಿ. ಬಂದ ಮೇಲೆ ಇಲ್ಲಿ ನಮ್ಮ ಮಗನ ಮದುವೆ ಆಯಿತು. ಆಫೀಸ್ನಲ್ಲಿ ಕಿರಿಕಿರಿ ಇತ್ತು, ಅದೂ ಸಾಲ್ವ್ ಆಯಿತು. ಮದುವೆ ಆಗಿ ಅವರು US ನಲ್ಲಿದ್ದಾರೆ, ಮಗನೂ ಸೊಸೆನೂ ಇಬ್ಬರು. ಅದು ಒಳ್ಳೆಯದಾಯಿತು. ಇದು ಬಂದಮೇಲೆ ಇಲ್ಲಿ ನಾನು ಒಂದಿನ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಯಾರೋ ಹೇಳಿದ್ರು, ಅದು ಒಂದು ಕಾರ್ಡ್ ಕೊಟ್ಟು ನನಗೆ ಇಲ್ಲಿ ಹೋಗಿ ಅಂತ ಹೇಳಿದ್ರು ಅವರು. ಸರಿ ಆವಾಗ ನಾನು ಅರ್ಚಕರು ಫೋನ್ ಮಾಡಿದೆ. ಅವರು ಇದು ತೋರಿಸಿ ಅಡ್ರೆಸ್ ಎಲ್ಲ ಹೇಳಿದ್ರು. ಅವರು ಅಡ್ರೆಸ್ ಇಲ್ಲಿ ಬಂದ ಮೇಲೆ ಅವತ್ತು ಅಮಾವಾಸ್ಯೆ ಆಯಿತು. ಅವತ್ತು ಅದೆಲ್ಲ ತುಂಬ ಜನ ಇದ್ದರು ಅಲ್ಲಿ. ಆಮೇಲೆ ಅರ್ಚಕರ ಹತ್ರ ಮಾತಾಡಿ ಇಲ್ಲ ಅವರು ನಮ್ಮ ಮನೆಗೆ ಬಂದಿದ್ದರು. ನೆಕ್ಸ್ಟ್ ಡೇನೇ ನಮ್ಮ ಮನೆಗೆ ಬಂದುಬಿಟ್ಟು ನಮ್ಗೆ ಈ ಥರ ಹೇಳಿದ್ರು, ಬನ್ನಿ ಪೌರ್ಣಮಿಗೆ ಬನ್ನಿ, ಇಲ್ಲ 3 ತಿಂಗಳು 4 ತಿಂಗಳು ಈ ಥರ ಬನ್ನಿ ಅಂತ ಹೇಳಿದರು ಅವರು. ಸರಿ, ನಾನು ಬಂದಮೇಲೆ ಒಂದು 8 ಮಂತ್ಸ್ಗೆ ನಮಗೆ ಮಗನಿಗೆ ಮದುವೆ ಆಯಿತು. ಮೊದಲಿಗೆ ನಮಗೆ ಇಲ್ಲಿ ಇಷ್ಟ ಆಗಿದ್ದು, ಸಾಮಾನ್ಯವಾಗಿ ಪವಾಡ ಅಥವಾ ಪವರ್ಫುಲ್ ಕ್ಷೇತ್ರಗಳಲ್ಲಿ ಹೆಜ್ಜೆ ಹೆಜ್ಜೆಗೂ ಕಾಸು, ದಕ್ಷಿಣೆ, ತೆಂಗಿನಕಾಯಿಯಿಂದ ಹಿಡಿದು ತಡೆ ಹೊಡೆಯುವಷ್ಟರಲ್ಲಿ ನಮ್ಮ ಗಂಟು ಕರಗಿರುತ್ತೆ. ಆದ್ರೆ ಇಲ್ಲಿ ಅದ್ಯಾವುದೂ ಇಲ್ಲ. ಭಕ್ತಿ ಹಾಗೂ ನಂಬಿಕೆಯೇ ಇಲ್ಲಿ ನೀವು ಮಾಡಬೇಕಾಗಿರುವಂತಹ ಖರ್ಚು. ಇಲ್ಲಿ ನಿಮ್ಮ ಭಕ್ತಿಯೇ ಆರತಿ, ನಂಬಿಕೆಯೇ ನೈವೇದ್ಯ. ಇಲ್ಲಿ ಯಾವುದಕ್ಕೂ
ದಕ್ಷಿಣೆ ಇಲ್ಲ, ಪೂಜೆಗೆ ಪ್ಯಾಕೇಜ್ ಇಲ್ಲ, ನಿಮಗೆ ನಾವು ಎಷ್ಟು ಕೊಡಬೇಕು ಅಂತ ನಾವು ಪ್ರಧಾನ ಅರ್ಚಕರನ್ನ ಕೇಳಿದಾಗ ಅದಕ್ಕೆ ಅವರು ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ. ಅದನ್ನ ಯಾವುದು ನಾವು ಇಷ್ಟೇ ಕೊಡಬೇಕು ಅಂತ ಯಾರಿಗೂ ಫಿಕ್ಸ್ ಮಾಡಿಲ್ಲ ಸರ್. ಅದನ್ನು ಅವರೆಲ್ಲ ಆಗುವಂಥದ್ದಿದೆಯೋ ಅದಕ್ಕೇನಾರ ಒಂದು ದಾರಿ ಮಾಡಿ ಅವರೊಂದು ಮಾಡ್ಕೋಬೋದು. ಅದಕ್ಕೆ ನಮ್ಮ ಆಸೆ ಏನಪ್ಪ ಅಂದರೆ ಜನಗಳು ಹರಕೆ ಕೇಳಿದ್ರು, ಹಣ ಇಸ್ಕೊಂಡ್ರು, ಅಲ್ಲೇನಪ್ಪ ಹೋಗೋದು ಅನ್ನುವಂಥದ್ದಕ್ಕೆ ಮುಖ್ಯ ಈ ಥರ ಇರ್ತದೆ. ಅದರಿಂದ ನಾವೇನು ಅವ್ರನ್ನ ಬಲವಂತವಾಗಿ ಏನು ಕೇಳಿ ಬಲವಂತವಾಗಿ ಏನಿಲ್ಲ, ಏನು ಇಷ್ಟ ಬರುತ್ತೋ ಅದನ್ನು ಮಾಡ್ಬೋದು. ಅನ್ನದಾನಕ್ಕೆ ಏನು ಮಾಡ್ಬೋದು, ಭಕ್ತಿಯಿಂದ ಅವರು ಪೂಜೆ ಪ್ರಾರ್ಥನೆಗಳನ್ನು ಮಾಡ್ಬೋದು. ಇದಕ್ಕಿಂತ ಅಷ್ಟು ಹಣ, ಇದಕ್ಕಿಷ್ಟು ಖರ್ಚು, ಅದನ್ನು ಯಾವುದು ನನಗೆ ಗಾಬರಿಪಡಿಸಿ ಜನಗಳ ಹತ್ರ ಆ ರೀತಿ ಮಾಡೋದಿಲ್ಲ ಸರ್. ನಂಬಿದ ಭಕ್ತಾದಿಗಳ ಪ್ರಶ್ನೆಗಳನ್ನ ಸಾಕ್ಷಾತ್ ಶನೇಶ್ವರ ದೇವರೇ ಇವರ ಮೂಲಕ ಉತ್ತರಿಸಿ ಪರಿಹಾರ ಸೂಚಿಸುತ್ತಾರೆ ಎಂಬುದು ಇಲ್ಲಿಯವರ ನಂಬಿಕೆ ಹಾಗೂ ಈ ಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವ ಪ್ರತೀತಿ. ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿವೆ. ಯೂಶಲಿ ಶನೇಶ್ವರ ದೇವಸ್ಥಾನಗಳಲ್ಲಿ ಬಸವಣ್ಣನ ಆರಾಧನೆ ಇರೋದಿಲ್ಲ. ಆದ್ರೆ ಈ ಕ್ಷೇತ್ರದಲ್ಲಿ ಬೊಮ್ಮಲಿಂಗೇಶ್ವರ ಎಂಬ ಬಸವ ಇದೆ. ಈ ಬಸವ ಬರೀ ಭಕ್ತಿ ಮಾತ್ರ ಅಲ್ಲದೆ ಸುತ್ತಮುತ್ತ ಹಳ್ಳಿಗಳ ನಂಬಿಕೆಗಳಲ್ಲಿ, ಅವರ ಭಾವನೆಗಳಲ್ಲಿ ಬೆರೆತು ಹೋಗಿದ್ದಾನೆ. ಮತ್ತೆ ಈ ಬಸವ ಈ ದೇವಸ್ಥಾನಕ್ಕೆ ಹೇಗೆ ಬಂದ ಗೊತ್ತಾ? ಒಂದು 100 ಕರ ನೋಡಿರ್ಬೋದು. 100 ಕರ ನೋಡಿ 100 ಕರನೂ ಸೆಲೆಕ್ಟ್ ಆಗಲಿಲ್ಲ. 101ನೇ ಕರ ಕನಪುರದ ಪಕ್ಕ ಹೊಸಕೋಟೆ ಅಂತಿದೆ, ಅಲ್ಲಿ ಸೆಲೆಕ್ಟ್ ಆಯಿತು. ಅವತ್ತು ಕೂಡ ಅದನ್ನು ಯಥೇಷ್ಟವಾದ ಬೆಲೆಗೆ ಕೇಳಿದ್ರು ಕೂಡ ಅವರು ನಮಗೆ ಬೇಕು ಅಂದಮೇಲೆ ಅವರು ಬೇರೆಯವರು ಕೊಡಲಿಲ್ಲ. ನಮಗೆ ಬೇಕಾದಷ್ಟು ಒಡವೆ ಗಿಡವೆ ಎಲ್ಲನೂ ಮಾಡಿ ಅನುದಾನವನ್ನು ಮಾಡಿ ಆ ಬಸ್ಸನ್ನು ಇಲ್ಲಿಗೆ ತಂದು ಬಿಟ್ರು ಅವರೇ. ಅನಂತರದಲ್ಲಿ ನಾವು ಸ್ವಾಮಿ ಪ್ರಭಾವ ಇರಲಿ ಅಂಥೇಳಿ ನಮ್ಮ ಮನೆ ದೇವರಿಗೆ ಮುದ್ರೆ ಹಾಕುವ ಫಸ್ಟು ಅಂಥೇಳಿ ಬೊಮ್ಮಲಿಂಗೇಶ್ವರ ಬಸಪ್ಪ ಅಂಥೇಳಿ ನಮ್ಮ ಮನೆ ದೇವರಿಗೆ ಒಂದು ಮುದ್ರೆ ಹಾಕ್ತು. ಅದಾದಮೇಲೂ ಇನ್ನೂ ವಿಶೇಷವಾಗಿ ನಡೆಯುವಂಥದ್ದಕ್ಕೆ ಶುರುವಾಯಿತು. ಹಂತವಾಗಿ ಜಾಸ್ತಿ ಆಗಿ ಶುರು ಮಾಡಿತು. ಈಗ ದೇವಸ್ಥಾನ ಸ್ಥಾಪನೆ ಕರೆಸ್ತಾರೆ, ಒಂದು ಉತ್ಸವ ಕರೆಸ್ತಾರೆ. ಈಗ ಮನೆ ಕಟ್ಟುವಂಥ ಯೋಗ ಇಲ್ಲ ಅವ್ರಿಗೆ, ಮನೆ ಆಗುತ್ತೋ ಇಲ್ವೋ ಅಂತ ಬಲಗಾಲ ಭರವಸೆ ಕೇಳ್ತಾರೆ. ಅದು ನೀರು ಪಾಯಿಂಟ್ ಆಗ್ಬೋದು, ಮತ್ತು ಒಂದು ಏನಾರು ಒಂದು ಅನುಕೂಲ ಆಗ್ಬೋದು, ಒಂದು ಸೈಡ್ ತೆಗಿಬೋದು, ಮನೆ ಕಟ್ಬೋದು. ಇಂಥದಕ್ಕೆಲ್ಲ ಗ್ರಾಮಕ್ಕಾಗಿರಲಿ ಹೊರಗಡೆ ಜನಕ್ಕಾಗಿರಲಿ ಬಸವಪ್ಪ ಬಂದ ಮೇಲೆ ತುಂಬ ಅನುಕೂಲ ಆಗಿದೆ ಜನಕ್ಕೆ. ಆ ಬಸವಪ್ಪ ದಾಟೋದು ವಿಶೇಷವಾಗಿ ಜಾಸ್ತಿ ಅಂದಾಗ ಜನಸಾಗರ ಸೇರೋದೇ ಹುಣ್ಣಿಮೆ. ಆ ಹುಣ್ಣಿಮೆಲೇ ದಾಡ್ಸೋದೇನಪ್ಪ ಅಂತಂದರೆ ಅವ್ರಿಗೇನೇ ಒಂದು ದೋಷ ಇದ್ದರು, ಆರೋಗ್ಯ ಸಮಸ್ಯೆ ಇದ್ದರು, ಅವ್ರಿಗೇನೇ ಒಂದು ಪ್ರಾಬ್ಲಮ್ ಇದ್ದರು, ಅದನ್ನು ಕಳೀಲಿ ಅಂಥೇಳಿ ಆ ಬಸವಪ್ಪನ ಬಲಮಗ್ಲಲ್ಲಿ ಅವರನ್ನು ಮಲಗಿಸಿ ಅವ್ರ ಮೇಲೆ ದಾಡಿಸ್ತೀವಿ. ಮತ್ತೇನಾದ್ರು ಒಂದು ಆಗಬೇಕು ಅನ್ನೋ ಸಂದರ್ಭ ಬಂದಾಗ, ಒಂದು ಕೆಲಸ ಕಾರ್ಯಕ್ಕೋ ಇಲ್ಲ ಮಕ್ಕಳ ಕೆಲಸನೋ ಮದುವೆನೋ ಇಲ್ಲ ಮಕ್ಕಳಲ್ಲಿರುವಂಥದ್ದು ಅಂದಾಗ ಬಸವಪ್ಪ ಕೂಡ ಕೇಳ್ತಾರೆ, ಬಲಗೈ ಭರವಸೆ ಕೊಡ್ತಾರೆ. ಆಗಲ್ತು ಅನ್ನೋ ಸಂದರ್ಭದಲ್ಲಿ ನಾನು ನಂಬಲೇಬೇಡಿ, ನೀವೆಲ್ಲೋದ್ರೂ ಆಗೋದಿಲ್ಲ ಅಂದಾಗ ಈ ಎಡಗಾಲ್ ಭರವಸೆ ಕೊಡ್ತಾರೆ. ಕೇಳಿದ್ರಲ್ಲ, ಬೊಮ್ಮಲಿಂಗೇಶ್ವರ ಬಸವ ನೆರೆಯ ಹಳ್ಳಿಗಳಿಗೆ, ನೆರೆಯ ರಾಜ್ಯಗಳಿಗೂ ಹೋಗಿ ಎಷ್ಟು ಜನರ ನಂಬಿಕೆಯಲ್ಲಿ ಆಳವಾಗಿ ಬೇರೂರಿದ್ದಾನೆ ಅಂತ. ದೂರದ ಊರುಗಳಿಗೆ, ರಾಜ್ಯಗಳಿಗೆ ಹೇಗೆ ಬಸವನ್ನ ಕರ್ಕೊಂಡು ಹೋಗೋಕೆ ಬಸವಣ್ಣನಿಗೆ ಒಂದು ಪ್ರತ್ಯೇಕ ಲಕ್ಸುರಿ ಬಸ್ ಕೂಡ ಇದೆ. ಅದು ಇಲ್ಲೇ ಇದೆ ನೋಡಿ. ನಮಸ್ತೆ, ಇದು ಶ್ರೀ ಶನೇಶ್ವರ ಸ್ವಾಮಿ ಟ್ರಸ್ಟ್ ದೇವಸ್ಥಾನ ಬಸಪ್ಪ ಹೊರಡ ಅಂತ ಬಸ್ಸು. ಇದನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಹೊರಗಡೆ ಯಾವ ಥರ ಇದೆ, ವ್ಯವಸ್ಥೆ ಹೇಗಿದೆ, ಹೇಗೆಲ್ಲ ಹೊರಗಡೆ ಹೋಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಇದು ಬಸಪ್ಪ ಮಲ್ಕೊಂಡು ದೂರ ಹೋಗೋಂಥದ್ದು. ಇದರಲ್ಲಿ ಕನಿಷ್ಠ ನಾವು ಇಷ್ಟುವರೆಗೆ 200 ಕಿಲೋಮೀಟ್ರ್ ತನಕ ಹೋಗಿದ್ದೀವಿ. ತಮಿಳ್ನಾಡು, ಬೇರೆ ನಮ್ಮ ಕರ್ನಾಟಕದ ಬಾರ್ಡ್ರ್ ತನಕ ಹೋಗಿದ್ದೀವಿ. ಇದನ್ನು ಇಲ್ಲಿ ಬಸಪ್ಪ ನಿಂತ್ಕೊಂಡಿರ್ತದೆ, ಕಾಲು ನೋವಾದಾಗ ಇದನ್ನು ಮಲ್ಕೊಳ್ತದೆ. ಬಸಪ್ಪನ ಹಿಡ್ಕೊಳ್ಳೋವಂಥವ್ರು ಈ ಕಡೆ ಕೂತ್ಕೊತಾರೆ, ದೇವಸ್ಥಾನದ ಅರ್ಚಕರು ಮಗ. ಮತ್ತು ಇಲ್ಲಿ ಈ ಗಾಡೀಲಿ ಬಂದಂಥವ್ರು ಈ ಗ್ರಾಮದವರು ಅಥವಾ ಯಜಮಾನರುಗಳೆಲ್ಲ ಬರ್ತಾರೆ ಬಸವ ಹೋದಾಗ, ಅವರೆಲ್ಲ ಇಲ್ಲಿ ಕೂತ್ಕೊತಾರೆ. ಇದು ಒಳಗಡೆ ಹೈಡ್ರೋಲಿಕ್ ಸಿಸ್ಟಮ್ ಮಾಡಿದ್ದಾರೆ, ಅಂದರೆ ಪವರ್ ಪ್ಯಾಕು. ಸೊ ಇದು ಬಟನ್ ಪ್ರೆಸ್ ಮಾಡಿದಾಗ ಈಗ ಆ ಕಡೆ ಓಪನ್ ಆಗುತ್ತೆ, ಮತ್ತು ಹೀಗೆ ಕ್ಲೋಸ್ ಆಗುತ್ತೆ. ಅದ್ರ ಮೇಲೆ ಹತ್ತೋದು ಮತ್ತು ಇಳಿಯುತ್ತೆ. ಅದನ್ನೆಲ್ಲ ವೀಡಿಯೋದಲ್ಲಿ ನಿಮ್ಗೆ ನಾವು ತೋರಿಸಿದ್ದೀವಿ. ಈ ಬಸಪ್ಪನ ದೇವಸ್ಥಾನಕ್ಕೆ ಏನು ಕರ್ಕೊಂಡು ಹೋಗ್ತಾರೆ, ಇದರಿಂದ ಯಾವ ಉದ್ದೇಶದಿಂದ ಕರ್ಕೊಂಡು ಹೋಗ್ತಾರೆ ಅಂದರೆ, ತುಂಬ ಜನರು ಈಗ ದೇವಸ್ಥಾನದ ತುಂಬ ವರ್ಷದಿಂದ ಪಾಳು ಬಿದ್ದಿರ್ತವೆ ದೇವಸ್ಥಾನಗಳು, ಐನೂರುಗಳಿರಲ್ಲ, ನಾನು ಮಾಡಬೇಕಂತ ಒತ್ತಡಗಳಿರ್ತದೆ. ಅಂಥವ್ರು ಇಲ್ಲಿ ನಮ್ಮ ಸ್ಥಾನಕ್ಕೆ ಬಂದು ಸ್ವಾಮಿ ಕೇಳಿದಾಗ ಬಸಪ್ಪನ ಕಳಿಸಿ ಅಲ್ಲಿ ನಾನು ಬಗೆಹರಿಸ್ತೀನಿ ಅಂತೇಳಿ ಬಸವ ಹೋಗಿ ಅಲ್ಲಿ ಯಾರು ಶ್ರದ್ಧೆ ಭಕ್ತಿ ನಿಷ್ಠೆಯಿಂದ ಇರ್ತಾರೆ, ಅವರು ಸ್ವಚ್ಛವಾಗಿ ಯಾರು ಇರ್ತಾರೆ ಅಂಥವ್ರನ್ನ ಬಸವಪ್ಪ ಆಯ್ಕೆ ಮಾಡುತ್ತೆ, ಅವ್ರನ್ನ ಇದು ಮಾಡ್ತಾರೆ. ಇನ್ನೊಂದು ಈಗ ಒಂದು ಬಿಸ್ನೆಸ್ ಮಾಡಬೇಕು ಅಂತಾರೆ, ಒಂದು ಮನೆ ಕಟ್ಟಬೇಕು ಅಂತಾರೆ, ಅಂಗಡಿ ತೊಗೊಬೇಕು, ಇನ್ನೊಂದು ಸೈಟ್ ತೊಗೊಬೇಕು, ಯಾವುದೇ ಥರದ ಆಗಿರಲ್ಲ. ಇಲ್ಲಿ ಬಂದ ಮೇಲೆ ಅವ್ರಿಗೆ ಆದಾಗ
ಬಸಪ್ಪನ ಕರ್ಕೊಂಡೋಗಿ ಒಂದು ಬಿಲ್ಡಿಂಗ್ ಕಟ್ಟಿದ್ರು ಅದು ಮನೆ ಗೃಹಪ್ರವೇಶ ಆಗಿರ್ಬೋದು, ಅಂಗಡಿ ಇರ್ಬೋದು, ಹೋಟೆಲ್ಗಳಿರ್ಬೋದು, ಪ್ರತಿಯೊಂದಕ್ಕೂ ಬಸಪ್ಪನ ಕರ್ಕೊಂಡೋಗಿ ಪಾದಪೂಜೆ ಮಾಡಿ ಅದನ್ನು ತೀರ್ಥ ಪ್ರದರ್ಶನ ಮಾಡೋದ್ರಿಂದ ಒಳ್ಳೇದಾಗುತ್ತೆ ಅಂತ ಅವ್ರಿಗೊಂದು ನಂಬಿಕೆ, ಅದರಿಂದ ಎಲ್ಲ ಮಾಡ್ತಾರೆ. ಮತ್ತು ಬಸಪ್ಪನ ಕೆಲವರು ಹರಕೆಗಳು ಹೊತ್ಕೊಂಡಿರ್ತಾರೆ, ಆರೋಗ್ಯದಲ್ಲಿ ಸರಿ ಇಲ್ಲ ಅಂದಾಗ ಬಸಪ್ಪನ ಹರಕೆ ಹೊತ್ಕೊಂಡಿರ್ತಾರೆ, ನಮ್ಗೆ ಇದಾದರೆ ನೀನು ಬಸಪ್ಪ ಕರ್ಕೊಂಡೋಗಿ ಪಾದಪೂಜೆ ಮಾಡ್ತೀವಿ ಅಂತ. ಆ ಥರನೂ ಕೆಲವ್ರಿಗೆ ಇಲ್ಲಿಂದ ಕರ್ಕೊಂಡೋಗಿ 180-200 ಕಿಲೋಮೀಟ್ರ್ ತನಕ ಹೋಗಿದೆ ಬಸಪ್ಪ. ಪ್ರತಿ ವರ್ಷ ಹೋಗುತ್ತೆ. ಕೆಲವೊಂದು ಸ್ಪೆಸಿಫಿಕ್ಕಾಗಿ ಒಂದು 10-15 ಫಂಕ್ಷನ್ಗಳಿದೆ, ಅಲ್ಲಿ ಪ್ರತಿ ವರ್ಷವೂ ಬಸಪ್ಪ ನಾವು ತಂದಲ್ಲಿಂದನೂ ಹೋಗ್ತಾಯಿದ್ದೀವಿ. ಮುಂಚೆ ಟೆಂಪೋಗಳಿತ್ತು, ಈಗ ಈ ಟ್ರಸ್ಟ್ ಆದಮೇಲೆ ಎಲ್ಲರೂ ಮಾತಾಡಿ ದೇವಸ್ಥಾನಕ್ಕೆ ಬಸ್ಸು ಅಂತ ಮಾಡಿದರೆ. ಈ ಬಸ್ಸನ್ನು ಸಹ ಮಂಗಳೂರಲ್ಲಿ ಕುಂದಾಪುರ ಅಂತೇಳಿ ಅಲ್ಲಿ ಬಾಡಿ ಕಟ್ಸಿದ್ದು. ಬಾಡಿ ಕಟ್ಸೋಕ್ಕೆ 6 ತಿಂಗಳು ತೊಗೊಂಡ್ರು. ತುಂಬ ಚೆನ್ನಾಗಿ ಕ್ವಾಲಿಟಿ ಮಾಡಿ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಈ ಬಸವಣ್ಣನ ಜೊತೆಗೆ ಇನ್ನೊಂದು ವೈಶಿಷ್ಟ್ಯತೆ ಇದೆ. ನಮ್ಮಲ್ಲಿ ಅದೆಷ್ಟು ದೇವಸ್ಥಾನಗಳಿದ್ರೂ ಕೆಲವೇ ದೇವಸ್ಥಾನಗಳಲ್ಲಿ ಮಾತ್ರ ಗೋಶಾಲೆ ಸ್ಥಾಪಿಸಿ ಗೋ ಸಂರಕ್ಷಣೆ ಮಾಡ್ತಾರೆ. ಅದರಲ್ಲಿ ಈ ದೇವಸ್ಥಾನವೂ ಒಂದು. ಈ ಗೋಶಾಲೆ ನಡೆಸುವುದು ಅಷ್ಟು ಸುಲಭವಲ್ಲ. ಇವರು ಅದನ್ನ ಹೇಗೆ ನಡೆಸುತ್ತಿದ್ದಾರೆ ಅಂತ ತಿಳಿಯೋಣ ಬನ್ನಿ. ಗೋಶಾಲೆ ಮಾಡಬೇಕು ಅಂತ ಹೇಳಿದಾಗ ಜಾಗ ಅನುಕೂಲ ಇರಲಿಲ್ಲ. ಆಗ ಈಗ ಅದೇನು ಮಾಡೋದು, ಗೋಶಾಲೆ ಮಾಡಲೇಬೇಕು ಅಂತೇಳಿ ಈಗ 2 ಎಕರೆ ಜಮೀನು ತಗೊಂಡು ಈಗ ಅಲ್ಲಿ ಇಷ್ಟು ಒಂದೊಂದು 2-2, 3-3 ಅಂತೇಳಿ ಈಗೆಲ್ಲ ಸ್ವಂತ ಬಂಡವಾಳದಿಂದ ಇಷ್ಟೆಲ್ಲ ಮಾಡಿದ್ದೀವಿ. ಅನೇಕ ಜನ ಯಾವುದೋ ಒಂದು ಬಿಡ್ತಾರೆ, ಒಂದು ಗೂನು ಇಲ್ಲ ಒಂದು ಕುಂಟು ತಂದುಬಿಡ್ತಾರೆ. ಅದನ್ನೇನೋ ಮೇವು ಹಾಕಿ ಸಾಕಿ ಅಭಿವೃದ್ಧಿ ಮಾಡಬೇಕು ಅನ್ನೋದೊಂದು ಆಸೆಯಿಂದ ಒಂದು ಗೋಶಾಲೆ ಮಾಡಿದ್ದೀನಿ. ಜಮೀನು ತಗೊಂಡು ಅನಂತರದಲ್ಲಿ ಒಂದು 6 ತಿಂಗಳಲ್ಲೇ ಪಾಯ ಹಾಕಿಸ್ದೆ. ಆದಮೇಲೆ ಇಷ್ಟೆಲ್ಲ ಅಭಿವೃದ್ಧಿ ಮಾಡಿದೆ. ಇವತ್ತು ಎಲ್ಲ ಕಡೆನೂ ಎಷ್ಟು ತಳಿ ಇದೆ, ಆ ತಳಿನ ಇವತ್ತಿಲ್ಲಿ ಕಟ್ಟಬೇಕು ಅನ್ನೋದು ನನ್ನೊಂದು ಆಸೆ ಇದೆ. ಅದಕ್ಕೆ ಈಗ ಏನು ಮಾಡ್ತಾಯಿದ್ದೀವಿ ಅಂದರೆ 2 ಎಕರೆ ಜಮೀನಲ್ಲಿ ಇಡೀ ನನ್ನ ಸಂಸಾರನೇ ಪೂರ್ತಿ ಇನ್ನೇವುದು ವ್ಯವಸಾಯ ಮಾಡ್ತಾಯಿಲ್ಲ, ಬರೀ ಗೋವುಗಳಿಗೆ ಮಾತ್ರ ಮೇವು ಮಾತ್ರ ನಾವು ಬೆಳೀತಾ ಇದ್ದೀವಿ. ಇಷ್ಟ ಆಗಿರೋದ್ರಿಂದ ನಮಗೆ ಯಾವುದೇ ವಿಧವಾದಂಥ ಇನ್ನೂ ಯಾವ ರೀತಿ ಒಳಗೂ ಒಂದು ಅನುಕೂಲ ಸರ್ಕಾರದಿಂದ ಆಗಿರಲಿ ಪಂಚಾಯತಿಯಿಂದ ಆಗಿರಲಿ ನಮಗಿನ್ನೂ ಯಾವುದೇ ಒಂದು ಅನುಕೂಲ ಇಲ್ಲ. ಸ್ವಂತ ದುಡ್ಡಿನಿಂದ ಸ್ವಂತ ಹಣದಿಂದ ಇಷ್ಟೆಲ್ಲ ಬೆಳವಣಿಗೆ ಮಾಡಿದ್ದೀನಿ. ಇನ್ನು ಮುಂದೆ ದೇವಸ್ಥಾನ ಟ್ರಸ್ಟ್ ಆಗಿದೆ, ಗೋಶಾಲೆ ಟ್ರಸ್ಟ್ ಆಗಿದೆ. ಏನೋ ಮುಂದೆ ಒಂದು ಗೌರ್ಮೆಂಟಿಂದಲೋ ಇನ್ನೊಬ್ಬರಿಂದಲೋ ಏನೋ ಒಂದು ಮಾಡಿ ಇನ್ನೂ ಅಭಿವೃದ್ಧಿ ಮಾಡುವ ನಿಮ್ಮ ಬೆಂಬಲವಾಗಿ ನಿಂತ್ಕೋತೀವಿ ಅಂತ ಹೇಳವ್ರೆ. ಇನ್ನು ಮುಂದೆ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತಿದ್ದೀನಿ ಸರ್. ಯಾವುದೇ ಕ್ಷೇತ್ರ ಇರಲಿ, ದೇವರು ಇರಲಿ, ದೇವಸ್ಥಾನವಿರಲಿ, ಇವೆಲ್ಲವೂ ಹೆಚ್ಚಿನ ಮಹತ್ವ ಪಡ್ಕೊಳ್ಳೋದು ಜನರಿಂದ, ಜನರ ನಂಬಿಕೆಯಿಂದ. ಹೀಗೆ ಈ ಕ್ಷೇತ್ರದಲ್ಲಿರುವ ದೇವಸ್ಥಾನ ಕೂಡ ಜನರ ನಂಬಿಕೆಯಿಂದ ದಿನೇ ದಿನೇ ಪ್ರಚಲಿತವಾಗುತ್ತದೆ. ನಮಗೆ ತುಂಬ ಕಷ್ಟ ಇತ್ತು. ನಮಗೆ ತುಂಬ ಕಷ್ಟ ಇದ್ದದ್ರಿಂದ ಸ್ವಾಮಿಗಳ ಹತ್ರ ನಾನು ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಹರಕೆ ಹೊತ್ಕೊಂಡಿದ್ವು. ನಮ್ಮ ಕಷ್ಟ ಎಲ್ಲ ಪರಿಹಾರ ಆದರೆ ನಾವೊಂದು ಕರು ದಾನ ಮಾಡ್ತೀವಿ ಅಂದ್ಬಿಟ್ಟು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಗಿದೆ ಸರ್. ಹಾಗಾಗಿ ಕರು ದಾನ ಮಾಡ್ತಾಯಿದ್ದೀವಿ. ಏನು ತೊಂದರೆ ಇಲ್ಲ. ಇವಾಗ ಇಲ್ಲಿಗೆ ಬಂದರೆ ಸ್ವಾಮಿಗಳು ಯಾವತ್ತೇ ಆಗಲಿ ಕೈ ಬಿಡೋಲ್ಲ. ತಲ್ಲಿದ್ದಾಗಲೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ದೇವರು ಇಲ್ಲಿಗೆ ಬಂದಮೇಲೆ ನಮಗೂ ತುಂಬ ಹೆಲ್ಪ್ ಮಾಡಿದ್ದು. ಹಾಗಾಗಿ ನಾವು ಇದೇ ನಮ್ಮ ಮನೆ ದೇವ್ರ ಥರ ನಾವು ಪೂಜೆ ಮಾಡ್ತಾಯಿದ್ದೀವಿ. ನೋಡಿದ್ರಲ್ಲ ವೀಕ್ಷಕರೇ, ಚನ್ನಪಟ್ಟಣ ತಾಲೂಕಿನ ಮೆಣಸಿಗಾನ ಹಳ್ಳಿಯಲ್ಲಿ ನೆಲೆಸಿರುವ ಶನೇಶ್ವರ ದೇವಸ್ಥಾನ, ಎಲ್ಲಿರುವ ತಾರೆಮರ, ಭಕ್ತಾದಿಗಳ ನಂಬಿಕೆ, ಬೊಮ್ಮಲಿಂಗೇಶ್ವರ ಬಸವ ಹಾಗೂ ಇವರು ನಡೆಸುತ್ತಿರುವ ಗೋಶಾಲೆ, ಇವೆಲ್ಲದರ ಬಗ್ಗೆನೂ ನಾವು ನೋಡಿದ್ವಿ. ಕೊನೆಯದಾಗಿ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಒಂದು ಕೋರಿಕೆ. ಭಾರತದಲ್ಲಿರುವಂತಹ ಎಲ್ಲ ಗೋತಳಿಗಳನ್ನ ತಂದು ಸಾಕಬೇಕೆಂಬುದು ಇವರ ಕನಸು. ಈ ಗೋಶಾಲೆಯ ಕನಸಿಗಾಗಿ ವೀಕ್ಷಕರಲ್ಲಿ ಯಾರಾದರೂ ಆಸಕ್ತರು ಈ ಗೋಶಾಲೆಗಾಗಿ ಇಲ್ಲಿ ಕಾಣ್ತಾ ಇರುವಂತಹ QR ಕೋಡ್ ಅನ್ನ ಬಳಸಿ ತಮ್ಮ ಕೈಲಾಗುವಷ್ಟು ಸಹಾಯ ಮಾಡುವಂತೆ ದೇವಸ್ಥಾನದ ಆಡಳಿತ ಮಂಡಳಿಯವರು ಕೋರಿದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ 1 ಮೀಡಿಯಾ. ನಾನು ನಿಮ್ಮ ಆಂಕರ್ ರಚನಾ.